ಹಾಯ್ ಫ್ರೆಂಡ್, ವೆಲ್ಕಮ್ ಟು ಕಾವ್ಯ ನಯನ ಕುಕಿಂಗ್ ಚಾನಲ್. ನಾನು ಸುಷ್ಮಾ. ಬನ್ನಿ, ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಜೊತೆಗೆ ಸೂಪರ್ ಆಗಿರೋ ಕಾಂಬಿನೇಷನು ಬದನೆಕಾಯಿ ಎಣ್ಗಾಯಿನ ಯಾವ ಥರ ಮಾಡ್ತೀನಿ ಸುಲಭವಾಗಿ ನಿಮಗೆ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್. ಯಾರು ಬೇಕಾದರೂ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಯಾವ ಥರ ಮಾಡೋದು ಅಂತ ನೋಡೋಣ. ಒಲೆ ಮೇಲೆ ಒಂದು ಚಿಕ್ಕದು ಬಾಳಿಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಹಾಕ್ಕೊಂಡು ನಾನು ಚೆನ್ನಾಗಿ ಸಿಪ್ಪೆ ಬಿಡೋವರೆಗೂ ಹುರ್ಕೊತೀನಿ. ನೀವು ಜಾಸ್ತಿ ಬದನೆಕಾಯಿ ತೊಗೊಳ್ಳೋದಾದರೆ ಕ್ವಾಂಟಿಟಿ ಎಲ್ಲ ಡಬಲ್ಲಾಗಿ ತೊಗೋಬೋದು. ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅನ್ನೋದ್ರ ಮೇಲೆ ಶೇಂಗಾ ಬೀಜನ ತೊಗೊಳ್ಳಿ ಫ್ರೆಂಡ್. ನೋಡಿ, ನಾನು ಒಂದು 4 ಟೇಬಲ್ ಸ್ಪೂನಷ್ಟು ಅಂದರೆ 1/4 ಕಪ್ಪಷ್ಟು ಸಾಕಾಗುತ್ತೆ. ಇವಾಗ ಹುರಿದಿದ್ದಾಗಿದೆ. ಅದನ್ನು ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಅರ್ಧ ಕಪ್ಪಷ್ಟು ಗುರೆಳ್ಳು ಅಂದರೆ ಹುಚ್ಚೆಳ್ಳು ಕೂಡ ಅಂತಾರೆ, ಅದನ್ನು ನಾನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಚಟಪಟ ಅನ್ನಬೇಕು, ಅಲ್ಲಿವರೆಗೂ ನಾವು ಹುರ್ಕೋಬೇಕಾಗುತ್ತೆ. ಎಲ್ಲವನ್ನು ಹುರಿಯೋವಾಗ ಲೋ ಫ್ಲೇಮಲ್ಲೇ ಇಟ್ಟು ಹುರ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಹೈ ಫ್ಲೇಮು ಇಡಬೇಡಿ. ನೋಡಿ, ಇವಾಗ ಚೆನ್ನಾಗಿ ಚಟಪಟ ಅಂತ ಇದೆ. ನೋಡಿ, ಸಿಡಿತಾ ಇದೆಯಲ್ವಾ? ಇಷ್ಟ ಆದರೆ ಸಾಕು. ಇದನ್ನು ಕೂಡ ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ. 3 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಕೂಡ ಹುರ್ಕೋತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ಚಟಪಟ ಅಂದಮೇಲೆ ತೆಗಿಬೇಕಾಗುತ್ತೆ. ಯಾವುದು ಕೂಡ ಕಪ್ಪಗೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇದು ಕೂಡ ನೋಡಿ ಚಟಪಟ ಅನ್ನುತ್ತೆ. ಆ ಟೈಮಲ್ಲಿ ಇದನ್ನು ಕೂಡ ತೆಗೆದುಬಿಡಬೇಕು. ನಮ್ಮ ವ್ಯೂವರ್ಸ್ ಒಬ್ಬರು ಎಣ್ಗಾಯಿನ ಮಾಡಿ ತೋರಿಸಿ ಸಿಸ್ಟರ್ ಅಂತ ತುಂಬ ದಿನಗಳಿಂದ ಕೇಳ್ತಾಯಿದ್ರು. ಅವರಿಗೋಸ್ಕರ ಈಸಿಯಾಗಿ ಮನೇಲಿರೋ ಸಾಮಗ್ರಿಗಳನ್ನ ಬಳಸಿ ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್. ಹುರಿದಿದ್ದು ಎಲ್ಲ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಫ್ರೆಂಡ್. ಇದ್ರ ಜೊತೆಗೇ ನಾನು ಅರ್ಧ ಕಪ್ ಆಗುವಷ್ಟು ಒಣ ಕೊಬ್ಬರಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲವನ್ನು ನಾವು ತರಿತರಿಯಾಗಿ ಪುಡಿ ಮಾಡ್ಕೊಂಡು ಬರಬೇಕು. ನೈಸಾಗಿ ಪುಡಿ ಮಾಡೋ ಅವಶ್ಯಕತೆ ಇಲ್ಲ. ತರಿತರಿಯಾಗಿ ಪುಡಿ ಮಾಡ್ಕೊಂಡು ಬಂದರೆ ಸಾಕಾಗುತ್ತೆ ಫ್ರೆಂಡ್. ಈ ಪುಡಿ ನಿಮಗೆ ಜಾಸ್ತಿ ಆದರೆ ಇದನ್ನು ತೆಗೆದಿಟ್ಕೋಬೋದು. ನಾವು ಪಲ್ಯ ಸಾಂಬಾರು ಏನಾದರೂ ಮಾಡ್ತೀವಲ್ಲ, ಆ ಟೈಮಲ್ಲಿ ಈ ಪುಡಿನ ನಾವು ಹಾಕೋಬೋದು. ಗೊಜ್ಜುಗೆಲ್ಲ ಮಾಡ್ತಾ ಇರ್ತೀವಲ್ಲ, ತುಂಬ ಚೆನ್ನಾಗಿರುತ್ತೆ. ಟೊಮೊಟೊ ಗೊಜ್ಜುಗಾಗಲಿ ಯಾವುದೋ ಒಂದು ತರಕಾರಿನ ಪಲ್ಯ ಮಾಡೋವಾಗ ಈ ಪುಡಿನ ಬಳಸಿದ್ರೆ ತುಂಬ ಚೆನ್ನಾಗಾಗುತ್ತೆ ಪಲ್ಯ. ನೋಡಿ, ನಾನು ಇಷ್ಟು ಮಾಡ್ಕೊಂಡಿದ್ದೀನಿ. ಅರ್ಧ kgಗೆ ಈ ಮೆಜರ್ಮೆಂಟು ಕರೆಕ್ಟಾಗಿರುತ್ತೆ. ನೋಡಿ, ಈ ಪುಡಿನ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಈಗ ಒಂದು ಅರ್ಧ kg ಆಗುವಷ್ಟು ಬದನೆಕಾಯಿನ ತೊಗೊಂಡಿದ್ದೀನಿ. ನಾನು ಎಳೆ ಬದನೆಕಾಯಿನ ತೊಗೊಂಡಿದ್ದೀನಿ ಫ್ರೆಂಡ್. ಬೀಜ ಇರಬಾರ್ದು. ಬೀಜ ಇದ್ದರೆ ಎಣ್ಣೆಗಾಯಿ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನೀವು ಸ್ವಲ್ಪ ಚಿಕ್ಕದಾದರೂ ಸೈಜಲ್ಲಿರೋ ಬದನೆಕಾಯಿ ಕೂಡ ನೀವು ತೊಗೋಬೋದು. ನೋಡಿ, ನಾನು ತೊಗೊಂಡಿರೋ ಒಂದು ಸ್ವಲ್ಪ ಕೂಡ ಬೀಜ ಇಲ್ಲ, ತುಂಬ ಎಳೆದಾಗಿದೆ. ಒಂದು ಅರ್ಧ kgಯಷ್ಟು ನಾನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈ ಥರ ನಾನು 4 ಭಾಗನ ಎಲ್ಲವನ್ನು ಮಾಡಿ ನೀರಲ್ಲಿ ಹಾಕಿಟ್ಕೊತೀನಿ. ಆಚೆ ಇಟ್ಟರೆ ಕಪ್ಪಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಈಗ ಒಂದು ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಇರಲಿ, ಯಾಕೆಂದರೆ ಬದನೆಕಾಯಿನ ನಾವು ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿಯಾಗಿರಬೇಕಾಗುತ್ತೆ. ಎಣ್ಣೆಯಲ್ಲಿ ಫ್ರೈ ಮಾಡೋದು ಬೇಡ ಅನ್ನೋರು, ನಾನು ಆವಾಗಲೇ ರುಬ್ಕೊಂಡು ಬಂದನಲ್ಲ, ಆ ಪುಡಿ ಜೊತೆಗೇ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಉಪ್ಪು ಇದೆಲ್ಲವನ್ನು ಆ ಮಸಾಲೆ ಜೊತೆಗೇ ಮಿಕ್ಸ್ ಮಾಡಿಕೊಂಡು ನಾವು ಬದನೆಕಾಯಿ ಕಟ್ ಮಾಡಿರ್ತೀವಲ್ಲ ಅದರೊಳಗಡೆ ಸ್ಟಫಿಂಗ್ನ ಹಾಕೋಬೋದು. ಆಮೇಲೆ ನಾವು ಒಗ್ಗರಣೆ ಮಾಡಿದಾಗ ತುಂಬಿರೋ ಬದನೆಕಾಯಿನ ಅದರೊಳಗಡೆ ಒಗ್ಗರಣೆಯಲ್ಲಿ ಹಾಕೋಬೋದು ಫ್ರೆಂಡ್. ನಾನು ಈ ಥರ ಈಸಿ ಆಗಲಿ ಅಂತ ನಾನು ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್. ನಿಮಗೆ ಯಾವ ಥರ ಈಸಿ ಆಗುತ್ತೋ ಆ ಥರ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಕಲರ್ ಚೇಂಜ್ ಆಗೋವರೆಗೂ, ಸ್ವಲ್ಪ ಬೆಂದೋಗೋವರೆಗೂ ನಾವು ಎಣ್ಣೆಲಿ ನೋಡಿ ಈ ಥರ ಫ್ರೈ ಮಾಡಬೇಕು. ಕಲರ್ ಚೇಂಜ್ ಆಗಿದೆ ಅಂದರೆ ಗೊತ್ತಾಗುತ್ತೆ. ನೋಡ್ತಾ ಇದ್ದೀರಾ, ಆಲ್ರೆಡಿ ಒಂದು ಓಪನ್ ಆಗಿದೆ ನೋಡಿ, ಚೆನ್ನಾಗಿ ಬೆಂದು. ನೋಡಿ, ಈ ಥರ ಕಲರ್ ಆಗಿರಬೇಕು ಅಂದರೆ ಬದನೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ನೋಡಿ, ಈ ಥರ ಕಲರ್ ಬಂದಿರಬೇಕು. ನೀವು ಸ್ಪೂನಿಂದ ನೋಡಿದ್ರೆ ಅದು ಕಟ್ ಆಗಬೇಕು. ಆ ಥರ ಬೆಂದಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಎಲ್ಲವನ್ನು ಫ್ರೈ ಮಾಡ್ಕೊಂಡಿರೋದನ್ನು ಒಂದು ಬಟ್ಲಿಗೆ ಎತ್ತಿಟ್ಕೋತಾ ಇದ್ದೀನಿ. ಅದೇ ಪಾತ್ರೆಗೆ ನಾನು ಒಗ್ಗರಣೆನ ಮಾಡ್ಕೊತೀನಿ ಫ್ರೆಂಡ್ಸ್. ಹೊಸಬ್ರು ಯಾರಾದರೂ ನಮ್ಮ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್. ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಪೂರ್ತಿಯಾಗಿ ವೀಡಿಯೋ ನೋಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ ನಮಗೆ. ನೋಡಿ, ಇವಾಗ 1 ಟೇಬಲ್ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ. ಸಾಸಿವೆ ಚಟಪಟ ಅಂದಮೇಲೆ ಇಲ್ಲಿ ಜೀರಿಗೆ ಕೂಡ 1 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ಳೋಣ. ಉತ್ತರ ಕರ್ನಾಟಕದ ರೆಸಿಪಿ ನಿಮಗೆ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್. ನಾನು ನಿಮಗೆ ಅದನ್ನು ಮಾಡಿ ತೋರಿಸ್ತೀನಿ. ಹಾಗೆ ಸಂಕ್ರಾಂತಿ ಹಬ್ಬ ಕೂಡ ಬರ್ತಾಯಿದೆ. ವಿಶೇಷ ಅಡುಗೆಗಳನ್ನು ಕೂಡ ಮಾಡ್ತಾ ಇರ್ತೀನಿ ಫ್ರೆಂಡ್. ದಿನ ಒಂದೊಂದು ಅಡುಗೆಗಳನ್ನು ಮಾಡಿ ಹಾಕ್ತಾ ಇರ್ತೀನಿ. ನಿಮಗೆ ಇಷ್ಟವಾದರೆ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಕರಿಬೇವು ಸ್ವಲ್ಪ, ಹಾಗೆ ಒಂದು ದೊಡ್ಡ ಸೈಜು ಈರುಳ್ಳಿ, ಹಾಗೆ ಶುಂಠಿ ಬೆಳ್ಳುಳ್ಳಿನ ನಾನು ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಕಲರು ಚೇಂಜ್ ಆಗಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ಫ್ರೆಂಡ್. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವೀಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತದೆ ಫ್ರೆಂಡ್. ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು.
ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಆದಷ್ಟು ನಾನು ಮನೆಯಲ್ಲಿರೋ ಸಾಮಗ್ರಿಗಳನ್ನು ಬಳಸಿ ಸಿಂಪಲ್ಲಾಗಿ ಅಡುಗೆ ಮಾಡಿ ತೋರಿಸ್ತಾ ಇರ್ತೀನಿ ಫ್ರೆಂಡ್. ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಸೇರಿಸ್ಕೊಂಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಕೂಡ ಮಸಾಲೆನೂ ಫ್ರೈ ಮಾಡ್ಕೋಬೇಕು. ಖಾರ ನೀವು ಎಷ್ಟು ತಿಂತೀರಾ ಅದರ ಮೇಲೆ ಇಲ್ಲಿ ಸೇರಿಸ್ಕೋಬೇಕಾಗುತ್ತೆ ಫ್ರೆಂಡ್. ನಾನು 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ. ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ. 1-2 ನಿಮಿಷಗಳ ಕಾಲ ನಾವು ಹಸಿ ಮಸಾಲೆ ಹಾಕಿರ್ತೀವದ್ರಿಂದ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆವಾಗಲೇ ನಾವು ಪೌಡ್ರ್ ಮಾಡ್ಕೊಂಡು ಬಂದ್ವಲ್ಲ ಗುರೆಳ್ಳು, ಶೇಂಗಾ ಬೀಜ, ಬಿಳಿ ಎಳ್ಳನ್ನು ಅದನ್ನು ಇವಾಗ ಸೇರಿಸ್ಕೊತಾ ಇದ್ದೀನಿ. ನಾನು ಅರ್ಧ kg ಬದನೆಕಾಯಿನ ಎಣ್ಗಾಯಿ ಮಾಡ್ತಾ ಇರೋದ್ರಿಂದ ನಾನು ಎಲ್ಲವನ್ನು ಪೌಡ್ರನ್ನ ಸೇರಿಸ್ಕೊತೀನಿ. ನೀವು ಬೇಕಂದರೆ ಸ್ವಲ್ಪ ಕೂಡ ಹಾಕೋಬೋದು, ಎಷ್ಟು ಬೇಕೋ ನೋಡಿಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನೇ ನೀವು ಬದನೆಕಾಯಿ ಒಳಗಡೆ ಸ್ಟಫಿಂಗ್ನ ತುಂಬ್ಕೋಬೋದು. ತುಂಬಿ ಒಗ್ಗರಣೆಯಲ್ಲಿ ಡೈರೆಕ್ಟಾಗಿ ತುಂಬಿರೋ ಬದನೆಕಾಯಿನ ಕೂಡ ನಾವು ಫ್ರೈ ಮಾಡ್ಕೋಬೋದು ಫ್ರೆಂಡ್ಸ್. ನೀವು ಹಾಗಾದರೂ ಮಾಡ್ಕೋಬೋದು, ಹೀಗಾದರೂ ಕೂಡ ಮಾಡ್ಕೋಬೋದು. ನೋಡಿ ಇವಾಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಈಗ ನಾನು 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆ ಇಟ್ಕೊಂಡಿದ್ದೆ. ಅದನ್ನು ನಾನು ಕಿವುಚಿ ಸಿಪ್ಪೆ ತೆಗೆದು ಹಾಕೋತಾ ಇದ್ದೀನಿ. ಹುಳಿ ಕೂಡ ಅಷ್ಟೇ, ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಮತ್ತು ಬದನೆಕಾಯಿ ಎಣ್ಗಾಯಿಗೆ ಹುಳಿ ನಾವು ಹಾಕಲೇಬೇಕಾಗುತ್ತೆ, ತುಂಬ ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ. ನೋಡಿ ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಸಾಲೆ ಕುದಿಯೋದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಕುದ್ದಾದಮೇಲೆ ನಮಗೆ ಎಷ್ಟು ಗಟ್ಟಿ ಬೇಕೋ ತೆಳು ಬೇಕೋ ನೋಡಿಕೊಂಡು ನಾವು ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ತುಂಬ ತೆಳುವಾಗಿ ಮಾಡ್ಕೋಬಾರ್ದು, ಸ್ವಲ್ಪ ಗ್ರೇವಿ ಥರನೇ ಇರಬೇಕು, ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಬದನೆಕಾಯಿ ಎಣ್ಗಾಯಿನ ತುಂಬ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ನೀವು ಕೂಡ ಒಂದು ಸತಿ ಟ್ರೈ ಮಾಡಿ, ಯಾವ ಥರ ಬರುತ್ತೆ ನನಗೆ ಅಂತ ಕಮೆಂಟಲ್ಲಿ ತಿಳಿಸಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಡೋಣ. ಬದನೆಕಾಯಿ ಎಣ್ಗಾಯಿ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ, ಎಲ್ರಿಗೂ ತುಂಬ ಇಷ್ಟ, ಎಲ್ಲರ ಫೇವ್ರೇಟ್ ಕೂಡ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಬದನೆಕಾಯಿ ಎಣ್ಗಾಯಿ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಒಬ್ಬರು ಸಿಸ್ಟರ್ ನನಗೆ ಎಣ್ಗಾಯಿ ಮಾಡಿ ತೋರಿಸಿ ಅಂತ ಕೇಳಿದರು, ಅವ್ರಿಗೋಸ್ಕರ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಇಷ್ಟ ಆಗಿದೆ ಅಂತ ಹೇಳಿ, ಇಷ್ಟ ಆಗಿಲ್ಲ ಅಂದರೆ ಆಗಿಲ್ಲ ಅಂತಲೇ ಹೇಳಿ. ಏನಾದರೂ ಸರಿ ಮಾಡ್ಕೋಬೇಕಂದ್ರೆ ನಾನು ಸರಿ ಮಾಡ್ಕೊತೀನಿ ಸಿಸ್ಟರ್. ನೋಡಿ ಚೆನ್ನಾಗಿ ಕುದೀತಾ ಇದೆ. ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈಗ ನಾವು ಆವಾಗಲೇ ಫ್ರೈ ಮಾಡ್ಕೊಂಡಿರೋ ಬದನೆಕಾಯಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಬದನೆಕಾಯಿ ಸೇರಿಸ್ಕೊಂಡು 1-2 ನಿಮಿಷ ನಾವು ಈ ಥರ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಬದನೆಕಾಯಿಗೂ ಕೂಡ ಮಸಾಲೆ ಕೂಡ ಹಿಡಿಯುತ್ತೆ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ನಾನು ಕುದಿಸ್ಕೊತೀನಿ. ನೋಡಿ ಸೂಪರ್ ಅಲ್ವಾ? ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಒಂದು ಸತಿ ಟ್ರೈ ಮಾಡಲೇಬೇಕು. ಜೋಳದ ರೊಟ್ಟಿ, ಹಾಗೆ ಸಜ್ಜೆ ರೊಟ್ಟಿ, ಖಡಕ್ ರೊಟ್ಟಿ ಇದ್ದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ ಬಿಸಿ ಬಿಸಿ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಚಪಾತಿಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೀವು ಯಾವುದಕ್ಕಾದರೂ ಮಾಡ್ಕೊಂಡು ತಿನ್ಬೋದು, ಅಷ್ಟು ರುಚಿಯಾಗಿ ಬದನೆಕಾಯಿ ಎಣ್ಗಾಯಿ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ನೋಡಿ ಚೆನ್ನಾಗಿ ಬೆಂದಿದೆ ಅಲ್ವಾ? ಈಗ ಒಲೆನ ಆಫ್ ಮಾಡ್ಕೊಂಡು ಬಿಡೋಣ. ಇಷ್ಟ ಆದರೆ ಸಾಕಾಗುತ್ತೆ. ನಿಮಗೆ ಜಾಸ್ತಿ ಗ್ರೇವಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ, ನೋಡಿಕೊಂಡು ನೀವು ನೀರನ್ನು ಹೆಚ್ಚು ಕಡಿಮೆ ಮಾಡ್ಕೋಬೋದು ಫ್ರೆಂಡ್. ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾನು ಒಲೆನ ಆಫ್ ಮಾಡ್ಕೊತೀನಿ. ಒಲೆನ ಆಫ್ ಮಾಡಿಕೊಂಡು ನಾನು ಬೌಲ್ಗೆ ಸರ್ವ್ ಮಾಡ್ಕೊತೀನಿ. ಬಾಯಲ್ಲಿ ನೀರು ಬರ್ತಾಯಿದೆ ಅಲ್ವಾ ಫ್ರೆಂಡ್ಸ್? ಅಷ್ಟು ಸಖತ್ತಾಗಿತ್ತು, ನೋಡೋದಕ್ಕಷ್ಟೇ ಅಲ್ಲದೆ ಟೇಸ್ಟು ಕೂಡ ಸೂಪರಾಗಿತ್ತು. ನಾವು ಜೋಳದ ರೊಟ್ಟಿ ಜೊತೆಗೆ ಸರ್ವ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ನೋಡಿ ಫ್ರೆಂಡ್. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೇ ತುಂಬ ರುಚಿ ಕೊಡುತ್ತೆ. ನೋಡಿಕೊಂಡು ನೀವು ಕೂಡ ಒಂದು ಸತಿ ಟ್ರೈ ಮಾಡಿ, ಯಾವ ಥರ ಬರುತ್ತೆ ಅಂತ ಕಮೆಂಟಲ್ಲಿ ತಿಳಿಸೋದಂತ ಮರೆಯಲೇಬೇಡಿ ಫ್ರೆಂಡ್ಸ್. ನೋಡಿ ಸರ್ವ್ ಮಾಡ್ಕೋತಾ ಇದ್ದೀನಿ. ಸೂಪರಾಗಿದೆ ಅಲ್ವಾ? ಸೂಪರ್. ನೋಡಿ ಸಖತ್ತಾಗಿ ಬಂದಿದೆ. ವಾವ್. ಮೇಲೆ ಸ್ವಲ್ಪ ಗಾರ್ಲಿಷ್ಗೆ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್ ಸಖತ್ತಾಗಿತ್ತು. ವಾವ್ ಸೂಪರ್. ಹಾಗೆ ನಾನು ಬಿಸಿ ಬಿಸಿ ರೊಟ್ಟಿ ಮಾಡಿದ್ದೆ, ರೊಟ್ಟಿ ಜೊತೆಗೂ ಕೂಡ ಸರ್ವ್ ಮಾಡಿದ್ದೀನಿ. ವಾವ್ ಸೂಪರ್ ಅಲ್ವಾ? ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ಬನ್ನಿ ಇವಾಗ ರೊಟ್ಟಿ ಜೊತೆಗೂ ಕೂಡ ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ ಅಲ್ವಾ ಫ್ರೆಂಡ್ಸ್? ನೋಡಿ ಸೂಪರ್. ಜಾಸ್ತಿ ತೆಳುವಾಗೂ ಕೂಡ ಮಾಡ್ಕೋಬಾರ್ದು ಫ್ರೆಂಡ್, ಮೀಡಿಯಮ್ ಆಗಿರಬೇಕು. ಜಾಸ್ತಿ ತೆಳು ಮಾಡಿಕೊಂಡ್ರೆ ಟೇಸ್ಟ್ ಕೊಡಲ್ಲ, ಅದಕ್ಕೋಸ್ಕರ ನೋಡಿ
ನೋಡ್ತಾ ಇದ್ದೀರಲ್ಲ, ಈ ಹದಕ್ಕೆ ಇದ್ದರೆ ಚೆನ್ನಾಗಿರುತ್ತೆ. ಇಲ್ಲೂ ಕೂಡ ಗಾರ್ಲಿಕ್ಸಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್.